ಗುಡ್ ಮಾರ್ನಿಂಗ್ ವೆಸ್ಟೀಜ್. ಇವತ್ತು ನಾವು ಇಂಡಿ ತಾಲೂಕಿನಲ್ಲಿದ್ದೀವಿ. ಒಂದು ವೆಸ್ಟೀಜ್ ಒಂದು ವರ್ಕ್ ಮೇಲೆ ಇದ್ದೀವಿ. ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಆಲ್ರೆಡಿ ನಾವು ಇನ್ನೊಂದು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀವಿ. ಆ ವಿಡಿಯೋಕ್ಕಿಂತ ನಂತರ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀವಿ ನಾವು. ರೈತರ ಹೆಸರು ನಾಗೇಶ್ ಹಾದಿಮನೆ ಅಂತೇಳಿ. ಆಲ್ರೆಡಿ ಈಗ 8 ತಿಂಗಳ ಕಬ್ಬಿನದು ಒಂದು ವೀಡಿಯೋನು ಕೂಡ ನಾವು ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿ ಬಂದಿರತಕ್ಕಂಥ ರಿಸಲ್ಟು ಒಂದು ಅದ್ಭುತವಾಗಿದೆ. ಅದರ ತನ್ನಾಗಿ ಇಲ್ಲಿ ಒಂದು 3 ತಿಂಗಳ ಒಂದು ಕಬ್ಬಿನ ಬೆಳೆಗೂ ಕೂಡ ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿದ್ದಾರೆ. ಇದರ ರಿಸಲ್ಟ್ನು ಕೂಡ ಅವ್ರ ಮುಖಾಂತರ ನಾವು ಕೇಳೋಣ. ಸರ್, ಇದಕ್ಕೆ ನಮ್ಮ ಪ್ರಾಡಕ್ಟ್ಗಳನ್ನು ಯಾವ್ಯಾವ ಕೊಟ್ಟಿದ್ದೀರಿ ಸರ್? ಇದಕ್ಕೆ ರೀ ಸರ್ ನ್ಯಾನೋಟೆಕ್ ರೀ, ಅಕ್ವಾಜಲ್, ಇದು ಗ್ರ್ಯಾನ್ಯುವಲ್ಸು, ನ್ಯಾನೋಟೆಕ್ಕು, ಅಗ್ರಿ 82 ಇವು 3 ಮಿಕ್ಸ್ ಮಾಡಿ ಕೊಟ್ಟಿರಿ ಸರ್? ಮಿಕ್ಸ್ ಮಾಡಿ ಒಂದು ಸಾಯಿಲ್ ಅಪ್ಲಿಕೇಶನ್ ಮಾಡಿದಾರ. ಮ್ಯಾಲ್ ಸ್ಪ್ರೇ ಯಾವ್ದು ಮಾಡಿರಿ ಸರ್? ಸ್ಪ್ರೇನೇ ಮಾಡಿಲ್ಲ. ಸ್ಪ್ರೇ ಯಾವುದು ಮಾಡಿಲ್ಲ. ವೀಕ್ಷಕರೇ, ಎಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಂತಂದರೆ ಇಲ್ಲಿಂದ ಇದಕ್ಕೆ ಒಂದು ಸ್ಪ್ರೇ ಇಲ್ಲ, ಬರೀ ಸಾಯಿಲ್ ಅಪ್ಲಿಕೇಶನ್ ಮಾತ್ರ. ನಮ್ಮ ಅಗ್ರಿ ಗ್ರ್ಯಾನ್ಯುವಲ್ಸು, ಅಗ್ರಿ ನ್ಯಾನೋಟೆಕ್ಕು, ಅಗ್ರಿ 82 ಅನ್ನು ಮಿಕ್ಸ್ ಮಾಡಿ ಒಂದು ಸಾರಿ ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ದಾರೆ. 3 ತಿಂಗಳ ಕಬ್ಬು ಸುಮಾರು 4-5 ಗಳಿಕೆವರೆಗೂ ಕೂಡ ಇದು ಬೆಳೆದಿದೆ. ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು. ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಲಕ್ಷ್ಯ ಇಡಲೇಬೇಕು. ಯಾಕೆಂತಂದರೆ ಸರ್, ಇದಕ್ಕೆ ಸರ್ಕಾರಿ ಗೊಬ್ಬರ ಏನು ಬಳಸಿರಿ? ಸರ್ಕಾರಿ ಗೊಬ್ಬರ ಸರ್, ಇದು ಕಬ್ಬು ಹಚ್ಚೋ ಮುಂದೆ ಒಂದು ಅರ್ಧ ಚೀಲ DAP ಹಾಕಿನ್ರಿ. ಬರೀ ಅರ್ಧ ಚೀಲ DAP ಮಾತ್ರ ಹಾಕಿದ್ದಾರೆ. ಯಾಕೆಂತಂದರೆ DAP ಕೂಡ ಬೇಕು, ಒಂದು ನೈಟ್ರೋಜನ್ ಬೇಕು ನಮ್ಮ ಭೂಮಿಗೆ. ನೈಟ್ರೋಜನ್ ಸಲುವಾಗಿ DAP ಕೂಡ ಬೇಕು. ಬಳಸ್ತಕ್ಕಂಥ ಪ್ರಮಾಣದೊಳಗೆ ಬರೀ 50% DAPಯನ್ನು ಬಳಸಿದರೆ ಸಾಕು. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಇವತ್ತು ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟು, ಅಗ್ರಿ ಗ್ರ್ಯಾನ್ಯುವಲ್ಸು, ಅಗ್ರಿ ನ್ಯಾನೋಟೆಕ್ಕು, ಅಗ್ರಿ 82 ನಮ್ಮ ರೈತರಿಗೆ ಒಂದು ಖುಷಿ ತಂದಿದೆ ಸರ್. ಹೌದು ಸರ್. ಸರ್, ಫುಲ್ ಹ್ಯಾಪಿ ಹ್ಯಾಪಿ ರೀ. ಹಾಂ ಸರ್, ಯಾಕಂದರೆ ರೈತರಿಗೆ ಏನು ಹೇಳ್ತೀರಿ ಸರ್ ಈಗ ನೀವು? ಇದ್ರೆ ಥರನೇ ಮಾಡ್ರಿ ನೀವು ಅಂತ ಹೇಳ್ಬೇಕ್ರಿ ಸರ್. ಮೊದಲು ನಂಬಿದ್ರಿ ನಮ್ಮ ಪ್ರಾಡಕ್ಟ್ ನೀವು? ಇಲ್ಲ ಸರ್, ಏನು ಅಂದಿದ್ರಿ ಸರ್ ಅವಾಗ? ಇಲ್ಲ, ಅದು ನಮಗೆ ಸರಿ ಆಗಲ್ಲ ತಂದಿದ್ದೇವೆ ನೋಡಿ. ಅವ್ರು ಮೊದಲು ವಿಚಾರ ಮಾಡಿದಾಗ ನಮ್ಮ ರೇವಣಸಿ ಸರ್ ಅಣ್ಣವ್ರು ಇವರು ಹೇಳಿದಾಗ ಅವರು ನಂಬಿಲ್ಲ. ಮೊದಲು ಇದು ಸರಿ ಆಗಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ರು. ಬಟ್ ರೇವಣಸಿ ಸರ್ ಮುಂದಾಗಿನೇ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಹಚ್ಚಿದಾಗ ಇಲ್ಲಿ ಬಂದಿರತಕ್ಕಂಥ ರಿಸಲ್ಟನ್ನು ನೋಡಿ ಅವರೇ ಆಶ್ಚರ್ಯಚಕಿತಗೊಂಡು ಇವತ್ತು ತಮ್ಮ ಟೋಟಲಿ ತೋಟಕ್ಕೆ ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಎಲ್ಲವನ್ನು ಬಳಸ್ತಾ ಇದ್ದಾರೆ. ಅವರಿಗೆ ದೇವರು ಇದೇ ಥರನಾಗಿ ಒಂದು ಯಶಸ್ಸು ಕೊಡಲಿ, ಹೆಚ್ಚಿನ ಆದಾಯವನ್ನು ಕೊಡಲಿ, ಹೆಚ್ಚಿನ ಇಳುವರಿ ಕೊಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಎಲ್ಲ ರೈತರಿಗೂ ಕೂಡ ನೀವು ಮಾಹಿತಿ ಕೊಡ್ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ವಿಶ್ ಯು ವೆಲ್.